ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಆಧಾರನಿಲಯೋ ಧಾತಾ ಪುಷ್ಪಹಾಸಃ ಪ್ರಜಾಗರಃ ಊರ್ಧ್ವಗಃ ಸತ್ಪಥಾಚಾರಃ ಪ್ರಾಣದಃ ಪ್ರಣವಃ ಪಣಃ. ಪರಮಾತ್ಮನನ್ನು ಆಧಾರ ನಿಲಯ ಅಂತ, ನಿರಾಶ್ರಿತರಿಗೆ, ದೀನ ದುರ್ಬಲರಿಗೆ ಭಗವಂತ ಆಧಾರ ಸ್ತಂಭನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಅವರೆಲ್ಲರಿಗೆ ಆಲಂಬನವನ್ನು ನೀಡುವಂತಹ ಆಶ್ರಯದಾತೃ ಅದು ಭಗವಂತ. ಆದ್ದರಿಂದ ಆಧಾರ ನಿಲಯ ಅಂತ ಪರಮಾತ್ಮನನ್ನು ಕರೆಯುವುದುಂಟು. ಇನ್ನೊಂದು ಅರ್ಥ ಆ ಸಮಂತಾತ್. ಆ ಅಂತಂದರೆ ಚೆನ್ನಾಗಿ, ಧಾರ ದೇವೇಂದ್ರಕೃತ ವೃಷ್ಟಿಧಾರ, ಇಂದ್ರನಿಂದ ಸುರಿಸಲ್ಪಟ್ಟ ಮಳೆ. ಆಧಾರ ಅಂದರೆ ಚೆನ್ನಾಗಿ ಇಂದ್ರನಿಂದ ಸುರಿಸಲ್ಪಟ್ಟ ಮಳೆ. ಏಷಾಂ ತೇ ಆಧಾರ. ಆ ಮಳೆಯಲ್ಲಿ ಒದ್ದಾಡಿದ, ತೊಂದರೆಗೀಡಾಗಿದ ಜನರು ಅವರೇ ಆಧಾರಾಹ, ಅವರು ಗೋಪಾಲಕರು ಅಂತ. ತೇಷಾಂ ಗೋವರ್ಧನ ಧಾರಣೇನ ನಿಲಯ ಆಶ್ರಯ ಇತಿವ. ಅವರೆಲ್ಲರಿಗೆ ಆ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದು ಅವರಿಗೆ ಆಶ್ರಯವನ್ನು ನೀಡಿ ಆ ವೃಷ್ಟಿಧಾರೆಯ ಬಾಧೆಯನ್ನು ಕಳೆದ ಕೃಷ್ಣ ಆಧಾರ ನಿಲಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಈ ವಿಶೇಷ ಅರ್ಥವನ್ನು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಧಾತ ಧಾರಣ ಪೋಷಣ ಕರ್ತ ಇತಿ ಧಾತ. ಭಗವಂತ ನಮ್ಮೆಲ್ಲರ ಧಾರಣವನ್ನು, ಪೋಷಣವನ್ನು, ಪಾಲನವನ್ನು ಮಾಡುವವನಾಗಿದ್ದಾನೆ. ಆದ್ದರಿಂದ ನಮ್ಮೆಲ್ಲರ ಧಾರಣ ಪೋಷಣ ಕರ್ತ ಭಗವಂತ ಧಾತ ಅಂತ ಅನ್ನಿಸಿಕೊಳ್ತಾ ಇದ್ದಾನೆ. ಪುಷ್ಪಹಾಸ ಕುಂದಪುಷ್ಪವತ್ ಹಾಸ ಯಸ್ಯ ಸಹ ಪುಷ್ಪಹಾಸ. ಕುಂದಪುಷ್ಪದಂತೆ ಅಂದರೆ ದುಂಡು ಮಲ್ಲಿಗೆಯಂತೆ ಸುಂದರವಾದ ಮುಗುಳ್ನಗೆಯನ್ನು, ನಗುವನ್ನು, ಆ ಮಲ್ಲಿಗೆಯಂತೆ ಇರುವ ನಗುವನ್ನು ಮುಖದಲ್ಲಿ ಹೊಂದಿರುವವನು ಯಾವನೋ ಅವನು ಪುಷ್ಪಹಾಸ. ಭಗವಂತ ಪುಷ್ಪಹಾಸ ಅಂತ ಕರೆಸಿಕೊಳ್ಳುತ್ತಾನೆ. ಕಮಲದಂತೆ ಮುಖ, ಕಣ್ಣುಗಳನ್ನು ಉಳ್ಳವನಾಗಿದ್ದಾನೆ. ಆ ಕಣ್ಣುಗಳಲ್ಲಿ, ಆ ಮುಖದಲ್ಲಿ ಕಮಲ ಅರಳಿದಾಗ ಹೇಗೊಂದು ಕಳೆ ಇರುತ್ತದೋ ಅಂತಹ ಕಳೆ, ಅಂತಹ ಹಾಸ, ನಗು ಅದು ಭಗವಂತನ ಮುಖದಲ್ಲಿ ಕಂಗೊಳಿಸ್ತಾ ಇರ್ತದೆ. ದುಃಖವೇ ಇಲ್ಲದ ಭಗವಂತ ಮಂದಹಾಸವನ್ನು ಮಾಡಿದ ರೂಪವನ್ನೇ ನಾವು ನೋಡುತ್ತೇವೆ. ಆ ಮಂದಹಾಸವನ್ನು ಇಂದಿನ ಯುಗಕ್ಕೆ ಹೋಲಿಸಿ ಅಥವಾ ಇಂದಿನ ಜನರಿಗೆ ಅದರ ಒಂದು ಚಿತ್ರಣವನ್ನು ಪುರಾಣಗಳು ಕೊಡುವಾಗ ಆ ಭಗವಂತನ ಮಂದಹಾಸವನ್ನು ಕುಂದಪುಷ್ಪಕ್ಕೆ ಹೋಲಿಸುವುದುಂಟು. ಹೀಗಾಗಿ ಪುಷ್ಪದಂತೆ ಹಾಸ, ನಗು ಉಳ್ಳವನು, ಮಂದಹಾಸ ಉಳ್ಳವನು ಆ ಪರಮಾತ್ಮ. ಆದ್ದರಿಂದ ಪುಷ್ಪಹಾಸ. ಇದರೊಂದಿಗೆ ಭಗವಂತನಿಗೆ ನಾವು ಪುಷ್ಪವನ್ನು ಏರಿಸಿದಾಗ ಭಗವಂತ ನಮ್ಮ ಮೇಲೆ ಅಂತಹ ಮಂದಹಾಸವನ್ನು ಬೀರ್ತಾನೆ. ಪರಮಾತ್ಮನಿಗೆ ಪುಷ್ಪಗಳ ಮೇಲೆ ತುಂಬ ಪ್ರೀತಿ.
ಜಾತಿಪುಷ್ಪಂಶ್ಚ ಕಲ್ಹಾರಂ ಬಕುಲಂ ಕರವೀರಕಂ ಕೇತುಕಂ ಬಕುಲಂ ಚೈವ ನಾರಾಯಣ ದದಾಮ್ಯಹಂ ಎಂಬುದಾಗಿ ಆ ಪರಮಾತ್ಮನಿಗೆ ಅನೇಕ ತರಹದ ಪುಷ್ಪವನ್ನು ನಾವು ಸಮರ್ಪಣ ಮಾಡಿದರೆ ಭಗವಂತ ತುಂಬ ಪ್ರೀತನಾಗ್ತಾನೆ, ವರಗಳನ್ನು ಕೊಡುತ್ತಾನೆ ಅಂತ ನಾವು ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೇಳುತ್ತೇವೆ. ಆ ಎಲ್ಲ ಹೂಗಳನ್ನು ಏರಿಸಿದಾಗ ಭಗವಂತ ಪ್ರೀತನಾಗಿ ನಮ್ಮ ಮೇಲೆ ಮಂದಹಾಸ ಬೀರಿದ ಮುಖದಿಂದ ನೋಡುತ್ತಾನೆ. ಆ ನೋಡಿದ ನೋಟ ನಮ್ಮನ್ನು ಉದ್ಧಾರ ಮಾಡುತ್ತದೆ. ಅಂತಹ ನೋಟ ಉಳ್ಳ ಪರಮಾತ್ಮ ಪುಷ್ಪಹಾಸ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪರಮಾತ್ಮನಿಗೆ ಅನೇಕ ತರಹದ ಹೂಗಳನ್ನು ಏರಿಸಿದಾಗ ಪರಮಾತ್ಮ ಪ್ರಸನ್ನನಾಗ್ತಾನೆ. ಸೇವಂತಿಕಾ ಬಕುಲ ಚಂಪಕ ಪಾಟಲಾಬ್ಜೈ ಪುನ್ನಾಗ ಜಾಜಿ ಕರವೀರ ರಸಾಲ ಪುಷ್ಪೈ ಬಿಲ್ವಪ್ರವಾಲ ತುಲಸೀದಲ ಮಲ್ಲಿಕಾಭಿ ತ್ವಾಂ ಪೂಜಯಾಮಿ ಜಗದೀಶ್ವರ ಮೇ ಪ್ರಸೀದ. ಪರಮಾತ್ಮನಿಗೆ ಇಷ್ಟವಾದ ಪುಷ್ಪಗಳಲ್ಲಿ ಬಕುಲ ಪುಷ್ಪ, ಸೇವಂತಿಕ ಇವೆಲ್ಲವೂ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಭಗವಂತ ಕೃಷ್ಣ ರುಕ್ಮಿಣಿಯಿಂದ ಈ ಎಲ್ಲ ಪುಷ್ಪಗಳ ಮುಖಾಂತರವಾಗಿ ಪೂಜಿಸಲ್ಪಟ್ಟ ಅಂತ ನಾವು ಗ್ರಂಥಗಳಲ್ಲಿ ಕೇಳುತ್ತೇವೆ. ಈ ಎಲ್ಲ ಪುಷ್ಪಗಳಿಂದ ಪೂಜಿತನಾಗುವ ಪರಮಾತ್ಮ ಪ್ರಸನ್ನನಾಗ್ತಾನೆ, ಪ್ರಸೀದನಾಗಿ ನಮ್ಮ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಬೀರ್ತಾನೆ. ಇಂತಹ ಪರಮಾತ್ಮನನ್ನು ಪುಷ್ಪಹಾಸ ಅಂತ ಕರೀತಾರೆ. ಪ್ರಜಾಗರ ಪ್ರಕರ್ಷೇಣ ಜಾಗರ್ತಿ ಇತಿ ಪ್ರಜಾಗರ. ನಮ್ಮನ್ನು ಅನೇಕ ಸಂದರ್ಭಗಳಲ್ಲಿ ಜಾಗೃತರನ್ನಾಗಿ, ಚೆನ್ನಾಗಿ ಜಾಗೃತರನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಆ ಭಗವಂತನನ್ನು ಪ್ರಜಾಗರ ಅಂತ ಕರೀತಾರೆ. ಪ್ರಕೃಷ್ಟವಾಗಿ ಹುಟ್ಟಿದ ಅಗ ಅಂದರೆ ಪರ್ವತ, ಅದು ವೆಂಕಟಾದಿ ಪರ್ವತ, ವೆಂಕಟಾಚಲ. ಆ ವೆಂಕಟಾಚಲ ಪರ್ವತದಲ್ಲಿ ಶ್ರೀನಿವಾಸನಾಗಿ, ವೆಂಕಟೇಶನಾಗಿ ಬಂದು ವಿಮಾನವನ್ನು ಏರಿ ಪದ್ಮಾವತಿಯ ಮದುವೆಯಾದ ನಂತರದಲ್ಲಿ 6 ತಿಂಗಳ ನಂತರ ಬೆಟ್ಟವನ್ನು ವಿಮಾನದ ಮೂಲಕವಾಗಿ ಏರಿ ಅಲ್ಲಿ ಬಂದು ನಿಂತರೆ ಅದೇ ಇಂದು ಕೋಟ್ಯಾವಧಿ ಭಕ್ತರ ಶ್ರದ್ಧಾ ಕೇಂದ್ರ ಅಂತ ಅನ್ನಿಸಿದಂತಹ ತಿರುಮಲದ ಭಗವತ್ ಸನ್ನಿಧಾನ. ಅಂತಹ ಶ್ರೇಷ್ಠವಾದ ಅಗ ಅಂದರೆ ಪರ್ವತ, ಪ್ರಜಾಗ ಅಂದರೆ ಪರ್ವತ, ಅದರಲ್ಲಿ ವೆಂಕಟಾದಿ ಪರ್ವತದಲ್ಲಿ ವೆಂಕಟ ಪರ್ವತವೇ ಮುಂತಾದ ಉಳಿದ ಪರ್ವತಗಳು ಅಂತ ಇಟ್ಟುಕೊಳ್ಳೋಣ. ಅಲ್ಲಿ ರಮತೆ, ಅಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟು ರಮಿಸುತ್ತಾನೆ, ರಮಮಾಣನಾಗಿದ್ದಾನೆ, ಪ್ರಜಾಜನರಿಗೆ ಅನುಗ್ರಹ ಮಾಡಲು ಸುಗ ನಿಂತಿದ್ದಾನೆ ಅನ್ನುವುದಕ್ಕಾಗಿ ಪ್ರಜಾಗರ ಇದು ಭಗವಂತನ ಹೆಸರು. ಊರ್ಧ್ವಗ, ಊರ್ಧ್ವಲೋಕಗಳಾದಂತಹ ವೈಕುಂಠಾದಿ ಲೋಕಗಳಲ್ಲಿ ಗಮಯತಿ, ಪರಮಾತ್ಮ ಅಲ್ಲಿದ್ದಾನೆ, ಅಲ್ಲಿ ಎಲ್ಲ ಕಡೆಗೆ ಸಂಚರಿಸ್ತಾನೆ. ಆದ್ದರಿಂದ ಊರ್ಧ್ವಗ ಇದು ಪರಮಾತ್ಮನ ಹೆಸರು. ಸತ್ಪಥಾಚಾರ, ಸನ್ಮಾರ್ಗದಲ್ಲಿ, ಸತ್ಪಥ, ಪಥ ಅಂದರೆ ಮಾರ್ಗ, ಸತ್ ಅಂದರೆ ಒಳ್ಳೆಯ, ಸತ್ಪಥೆ ಸನ್ಮಾರ್ಗೇ ಆಚಾರಯತಿ ಯೋಗ್ಯಾನ್ ಇತಿ ಸತ್ಪಥಾಚಾರ. ಸಜ್ಜನರು ಆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಸತ್ಪಥಾಚಾರ ಅಂತ ಕರೀತಾರೆ. ಇವತ್ತು ಮಹಾನುಭಾವರಾದಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ. ಅವರಂತಹ ಮಹಾನುಭಾವರ ಮುಖಾಂತರವಾಗಿ ಅವರನ್ನು ಈ ಭೂಮಿಗೆ ಕಳಿಸಿ ಅವರ ಮುಖಾಂತರವಾಗಿ ಸಜ್ಜನರು ಸದಾಚಾರ ನಿಷ್ಠರಾಗಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಅಂತಹ ಗುರುಗಳಲ್ಲಿ ಸನ್ನಿಹಿತನಾಗಿ ಪರಮಾತ್ಮ
ಪ್ರೇರಣೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಸತ್ಪಥಾಚಾರ ಅಂತ ಕರೆಸಿಕೊಳ್ಳುತ್ತಾನೆ ಪರಮಾತ್ಮ. ಸತ್ಪಥ ಅಂತಂದರೆ ನಕ್ಷತ್ರಗಳು ಅಂತ. ಸತ್ಪಥೇಶು ನಕ್ಷತ್ರಾದಿಷು ಆ ಸಮ್ಯಕ್ ಚರತಿ, ಚಂದ್ರನಲ್ಲಿ ಅಂತರ್ಗತನಾಗಿ ನಕ್ಷತ್ರಾದಿಗಳನ್ನು ನಿಯಮನ ಮಾಡುವ ಸ್ವಾಮಿಯಾಗಿ ಅಲ್ಲಿ ಸಂಚಾರ ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ಸತ್ಪಥಾಚಾರ ಇದು ಪರಮಾತ್ಮನ ಅನ್ವರ್ಥಕವಾದ ಹೆಸರು. ಪ್ರಾಣದಃ, ಪ್ರಕೃಷ್ಟವಾದ ಶಕ್ತಿಯನ್ನು, ಪ್ರಾಣವನ್ನು ನಮಗೆ ಕೊಡುವವನು ಪರಮಾತ್ಮ. ಆದ್ದರಿಂದ ಪ್ರಾಣದಃ. ಪ್ರಣವಃ, ಓಂಕಾರದಲ್ಲಿ ಅ ಉ ಮ ಅನ್ನುವಂತಹ ಶಬ್ದಗಳಿಂದ ಪ್ರತಿಪಾದ್ಯನಾಗಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆ ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತ ಪ್ರಣವಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪಣಃ, ಪಣ್ಯತೆ ಜನೈಃ ಸ್ತೂಯತೆ ಇತಿ ಪಣಃ. ಪಣವ್ಯವಹಾರೇ ಸ್ತುತೌ ಚ ಅಂತ ಒಂದು ಮಾತು. ಪಣ ಅನ್ನೋದಕ್ಕೆ ಸ್ತವನ, ಸ್ತೋತ್ರ ಅಂತ ಅರ್ಥ. ಜನರಿಂದ ಸ್ತುತ್ಯನಾಗಿದ್ದಾನೆ, ಪಣ್ಯನಾಗಿದ್ದಾನೆ ಭಗವಂತ. ಆದ್ದರಿಂದ ಪಣಃ ಇದು ಪರಮಾತ್ಮನ ಹೆಸರು. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಭಗವಂತ ನಮ್ಮೆಲ್ಲರ ಪಾಲಿಗೆ ಆಧಾರ ನಿಲಯ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ, ನಮಗೆ ಸದಾಕಾಲ ಆಶ್ರಯವನ್ನು ನೀಡುವ ಸ್ವಾಮಿಯಾಗಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.